ಹಾಯ್ ನಮಸ್ತೆ, ನಾನು ನಿಮಗೆ ಸಕ್ರಾಪಟ್ಟಣ. ಇವತ್ತು ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಉದ್ದ ಲೆಂತ್ ಬಂದು ನನಗೆ 15 ಬರಬೇಕು. ನೋಡಿ 15 ಲೆಂತ್ ಬರಬೇಕು. ನಾನಿಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟಲ್ಲಿ, ಬಟ್ 17 ಇದೆ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡೆ, 17 ಇದೆ. ಇಲ್ಲಿ ಅಗಲ ಬಂದು ನನಗೆ 12.5, ನಾನು 13.5 ತೊಗೊಂಡಿದ್ದೀನಿ ಅಗಲ. ಸುತ್ತಳತೆ ಬಂದು ಶೋಲ್ಡರ್ 5.5, ಆರ್ಮೋಸ್ ಕಾಮನ್ 5.5 ತೊಗೊಂಡು ಇಲ್ಲಿ ಹಾರ್ಮೋನ್ಸ್ ಕಟ್ ಮಾಡಬೇಕಲ್ವ. ಹಾರ್ಮೋನ್ಸ್ ಬ್ಯಾಕು ಆ್ಯಂಡ್ ಫ್ರಂಟ್ ಮಾಡಬೇಕಲ್ಲ. ಬ್ಯಾಕಲ್ಲಿ 1.5, ಫ್ರಂಟ್ ಬಂದು 3/4 ಇಂಚು ತೊಗೊಳ್ತಾ ಇದ್ದೀನಿ. ಇದು 3/4 ಇಂಚು ತೊಗೊಂಡಾದಮೇಲೆ ಹಾರ್ಮೋನ್ಸಲ್ಲಿ ಈ ಕೆಳಗಡೆ ಬಂದ್ಬಿಟ್ಟು 2.5, ಇಲ್ಲಿ 3, 2.5 + 3 ಇಷ್ಟೊಂದು ತೊಗೊಂಡು ಆ ಮಾರ್ಜಿನ್ ಹಾಕ್ಕೊಂಡು ಅದಕ್ಕೆ ಟಿಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಪಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೇಲಿಂದ ಕೆಳಗಡೆ 17 ಇತ್ತಲ್ಲ, ಇಂದ ನನಗೆ 4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಮಿಡಲಲ್ಲಿ ಬಂದು 3 ಇಂಚು ಮತ್ತು ಫುಲ್ ಸೈಡ್ ಬಂದ್ಬಿಟ್ಟು 3/4 ಇಂಚು ತೊಗೊಳ್ತಾಯಿದ್ದೀನಿ. ಅಂದರೆ ಶೇಪ್ಗೋಸ್ಕರ. ಆ ಥರ ಶೇಪ್ ಬಂದರೆ ಕಪ್ಸ್ ನೀಟಾಗಿ ಬರುತ್ತೆ, ಬ್ಲೌಸು ಕ್ಲೀನಾಗಿ ಕೂರುತ್ತೆ. ಹಾಗಾಗಿ ನಾನು ಇಲ್ಲಿ ವರ್ಕ್ ಮಾಡಿರೋ ಬ್ಲೌಸ್ಗೆ, ಅಂದರೆ ನಾನು ಮೆಜರ್ಮೆಂಟ್ ಮಾಡಿ ವರ್ಕ್ ಮಾಡಿಸಿದ್ದೀನಿ. ಅದು ವರ್ಕ್ ಮಾಡಿರೋ ಬ್ಲೌಸ್ಗೆ ಸ್ಟಿಚಿಂಗ್ ಕಟಿಂಗ್ ಮಾಡ್ಕೊತಿರೋದು. ನಾನು ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿದ್ರೆ ಶೋಲ್ಡ್ರ್ ಮೆಜರ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನನಗೆ ಅದರ ಅವಶ್ಯಕತೆ ಇಲ್ಲ, ಹಾಗೆ ನಿಮಗೆ ತೋರ್ಸೋಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ. ಶೋಲ್ಡ್ರ್ ಮೆಜರ್ಮೆಂಟ್ 5.5 ತೊಗೊಂಡಿದ್ರಲ್ಲಿ ಇಲ್ಲಿ 30, 32 ಆ ಥರ 35 ಒಳಗಡೆ ಬಂದರೆ ನಿಮಗೆ 2.25 ತೊಗೊಳ್ಳಿ ಸಾಕು ಶೋಲ್ಡರು. ಆಗ ಭುಜ ಜರುಗೋದಿಲ್ಲ. 40 ಮೇಲೆ ಬಂದರೆ 2.5 ತೊಗೊಳ್ಳಿ. ಈ ಥರ ಶೇಪ್ ಮಾಡಿ ಒಳಗಡೆ ಹಿಂಗೆ ತೊಗೊಳ್ಳಿ. ಇದೇನು ಮಾರ್ಕ್ ಮಾಡಿರ್ತೀರಲ್ವ, ಆ ಮಾರ್ಕಿಂದ ಒಳಗಡೆ ತೊಗೊಳ್ಳಿ. ಈ ಥರ ನೀಟಾಗಿ ಶೇಪ್ ಬರಬೇಕು. ಆ ಶೇಪ್ ಬಂದಾಗ ಫ್ರಂಟಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ, ಭುಜ ಜಾರೋದಿಲ್ಲ, ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಟಕ್ಸ್ ಮಾರ್ಕ್ ಮಾಡ್ಕೊಳ್ಳೋದಲ್ಲಿ ಗೊತ್ತಲ್ಲ, ಇದು ಫ್ರಂಟ್ನ ಮಿಡಲ್ ಮಾಡಿಕೊಂಡು ಅದಕ್ಕೆ 2.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಹಾರ್ಮೋನ್ಸ್ ಅಷ್ಟೇ 4.5 ಮಾಡ್ಕೊಳ್ಳಿ. ಅದಾದಮೇಲೆ ಪಟ್ಟಿಯಿಂದ 3 ಇಂಚ್ 2 ಇಂಚು ಇದು ಮಾಡ್ಕೊಳ್ಳಿ. ಅದರಿಂದ 2.5 ಇಂಚು ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಏರೋ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದೇನಿದೆ ಈ ಏರೋ ಮಾರ್ಕಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಲಾಸ್ಟ್ ಪಟ್ಟಿಯಿಂದ 1.5 ಇಂಚ್ ಇಟ್ಕೊಳ್ಳಿ. 2 ಇಂಚ್ ಇಟ್ಕೋಬಾರ್ದು, ಈ ಶೇಪ್ ಕೊಟ್ಟಿರ್ತೀವಲ್ಲ, ಹಾಗಾಗಿ 1.5 ಇಂಚ್ ಇಟ್ಕೊಂಡು 1.5ಇಂದ 4 ಇಂಚ್ವರೆಗೂ ನಮಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು. ಈ ಸರ್ಕಲ್ ಏನಿದೆ, ಈ ಸರ್ಕಲ್ ಥರ ಬಂದರೆ ನಮಗೆ ಟಕ್ಸು ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತು ನನಗೆ ಬ್ಯಾಕ್ ನೆಕ್ ಅವಶ್ಯಕತೆ ಇಲ್ಲ, ನನಗೆ ಅದರಲ್ಲೇ ಇರುತ್ತೆ ಮೆಜರ್ಮೆಂಟು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ 10 ಇದ್ದರೆ 10.5, ಅರ್ಧ ಇಂಚ್ ಸ್ಟಿಚಿಗೆ ಹೋಗುತ್ತೆ ಮೇಲ್ಗಡೆ ಮಾರ್ಜಿನ್ನು, ಹಾಗಾಗಿ ಇಟ್ಕೊಳ್ಳಿ. ಕೆಳಗಡೆ 3 ಈ ಥರ ರೌಂಡ್ ಯು ಶೇಪ್ ಅಥವಾ ರೌಂಡ್ ಶೇಪ್ ನೀವು ಯಾವ್ದಾರ ಹಾಕೋಬೋದು, ಹಾಕ್ಕೊಂಡು ಶೇಪ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸೈಡಲ್ಲಿ 1/2 ಇಂಚ್ ಮಾತ್ರ ಮೇಲ್ಗಡೆ 1/2 ಇಂಚ್ ಇದರಲ್ಲಿ ಇಟ್ಕೊಳ್ಳಿ. ಕೆಳಗಡೆ ಪಟ್ಟಿ ಹತ್ರ ಬಂದು 1 ಇಂಚ್ ತೊಗೊಳ್ಳಿ. ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಅದು ಏನು ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟ್ ಪ್ರಕಾರ ಆ ಲೈನಲ್ಲೇ ಶೇಪ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಅದನ್ನು ಶೇಪ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಕ್ರಾಸ್ ಏನಕ್ಕೆ ತಗೊಳ್ಳೋದು ಅಂದರೆ ನಾವು ಸ್ಟಿಚ್ ಮಾಡುವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಮಗೆ ಎಕ್ಸ್ಟ್ರಾ ಪೀಸ್ ಉಳಿತು, ಇದು ಈ ಥರ ಆಯಿತು ಅನ್ನೋ ಅವಶ್ಯಕತೆ ಇರೋಲ್ಲ, ಹಾಗಾಗಿ ಚೆನ್ನಾಗಿ ಬರುತ್ತೆ. ಮಾಡ್ಕೊಳ್ಳಿ ಇದನ್ನು. ಅದಾದ ನೆಕ್ಸ್ಟ್ ಈ ಪೀಸ್ ಬಂದು ಸ್ಲೀವ್ಸ್ಗೆ, ಈ ಪೀಸ್ ಏನು ಉಳಿತು ಅದನ್ನು ಸ್ಲೀವ್ಗೆ ಕಟ್ ಮಾಡೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಲೀವ್ ಯಾವ ಥರ ಕಟ್ ಮಾಡೋದು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ, ಓಕೆನಾ. ಇದು ಸ್ಲೀವ್ಸ್ಗಿರುತ್ತೆ. ಈ ಥರ ಹಾರ್ಮೋನ್ಸ್ನ, ಫ್ರಂಟ್ ಹಾರ್ಮೋನ್ಸ್ನ ಈ ಥರ ಮಾಡ್ಕೊಳ್ಳಿ. ಅಂದರೆ ಅದೇನು ಮಾರ್ಕ್ ಮಾಡಿರ್ತೀವಿ ಮಾರ್ಕಿಂದ ಆ ಕಡೆ ಹೋಗಬಾರ್ದು, ಮಾರ್ಕಿಂದ ಈ ಕಡೆನೇ ನಾವು ನೀಟಾಗಿ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ನನಗೆ ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ನಾನು ಪಟ್ಟಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಏನು ಶೇಪ್ ಇದೆ, ಆ ಮಾರ್ಕ್ ಇದೆ, ಆ ಮಾರ್ಕಲ್ಲೇ ಮಾಡ್ಕೊಂಡು ಬನ್ನಿ. ನಮಗೆ ಮಾರ್ಕ್ ಹತ್ತಲಾಗೆ ಕಾಣಿಸ್ತಾ ಇರಬೇಕು ಮೇಲ್ಗಡೆ, ಆಯಿತಾ. ಈ ಥರ ಮಾರ್ಕ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಶೇಪ್ ಈ ಥರ ಬರಬೇಕು. ಪಟ್ಟಿ ಶೇಪ್ ಈ ಥರ ಇದ್ದರೆ ನಮಗೆ ನೀಟಾಗಿ ಕೂರುತ್ತೆ. ನೋಡಿ ಬೇಕಾದ್ರೆ ಟಕ್ಸ್ ಮಾಡಾದಮೇಲೆ ಈ ಥರ ಟ್ರೈ ಮಾಡಿ ನೋಡಿ. ಟಕ್ಸ್ ಮಾಡಾದಮೇಲೆ ನೀಟಾಗಿ ಕೂರುತ್ತೆ ಅದು. ನಾನು ಇದನ್ನು ಸ್ಟ್ರೈಟ್ ಕಟ್ ಮಾಡ್ಕೊತಿರಲಿಲ್ಲ. ನನಗೇನಂದರೆ ಫ್ರಂಟು ಮತ್ತು ಬ್ಯಾಕಲ್ಲಿ ಒಂದೇ ಈಕ್ವಲ್ ಕಟ್ ಮಾಡಿದ್ರೆ ನಾರ್ಮಲ್ ಬ್ಲೌಸ್ಗಳಲ್ಲಾದರೆ ನನಗೆ ಪಟ್ಟಿ ಪೀಸಿಗೆ ಅದು ಸಿಗುತ್ತೆ. ಇದು ನನಗೆ ವರ್ಕಿಂಗ್ ಬ್ಲೌಸ್ಗಲ್ಲ, ಹಂಗಾಗಿ ನಾನು ಶೋಲ್ಡರ್ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಮಾಡುವಾಗ ಇದು ನಾನೇನು ಮಾರ್ಕ್ ಮಾಡಿದ್ದೀನಿ ಅದೇ ಥರ ಮಾರ್ಕ್ ಮಾಡಿಕೊಂಡು ಮಾರ್ಕಿಂದ ಒಳಗಡೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಹೊರಗಡೆ ಮಾಡೋಕ್ಕೆ ಹೋಗಬೇಡಿ, ಮಾಡಿದ್ರೆ ಬೀಳುತ್ತೆ, ಭುಜ ಜಾರೋ ಅವಶ್ಯಕತೆ ಇರುತ್ತೆ. ಭುಜ ಜಾರಬಾರ್ದು ಅಂದರೆ ನಾವೇ ಮಾರ್ಕ್ ಮಾಡಿರ್ತೀವಿ, ಶೇಪ್ ಕೊಟ್ಟಿರ್ತೀವಿ, ಆ ಶೇಪಿಂದ ಒಳಗಡೆ ಮಾಡ್ಕೋಬೇಕು. ಇಲ್ಲಿ ಬ್ಯಾಕಲ್ಲಿ ಬಂದುಬಿಟ್ಟು ಟಕ್ಸ್ ಮಾಡೋದಕ್ಕೆ 4 ಇಂಚ್ ಇಟ್ಕೊಳ್ಳಿ. 4 ಇಂಚ್ ಇಟ್ಕೊಂಬಿಟ್ಟು
4.25 ಇಂಚ್ ಇಟ್ಕೊಂಡು ಟೆಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಓಕೆನಾ? ಇವತ್ತಿಗೆ ಈ ವಿಡಿಯೋ ಮುಗಿದಿದೆ. ಥ್ಯಾಂಕ್ ಯು.